ನೋಡಿ, ಈ ಡೆವಲಪ್ಮೆಂಟ್ ಅನ್ನೋ ವಿಷಯ ಏನಿದೆ ಅದ್ರ ಬಗ್ಗೆ ಚರ್ಚೆ ಆಗಿದ್ದು ಬಹಳ ಕಡಿಮೆ. ನೀವೇ ಹೇಳ್ತಿರೋ ಹಾಗೆ ಕಳೆದ 15-20 ದಿನಗಳಿಂದ ನೋಡಿದರೆ BJP ಮತ್ತು ಮಿತ್ರ ಪಕ್ಷಗಳ ಒಂದು ಚುನಾವಣಾ ವೈಖರಿ ಹೇಗಿತ್ತು, ಪ್ರಚಾರದ ವೈಖರಿ ಹೇಗಿತ್ತು ಅಂದರೆ ಬರೀ ಜಂಗಲ್ ರಾಜ್ ಬಗ್ಗೆ ಮಾತ್ರ ಅವರು ಒತ್ತು ಕೊಡ್ತಿದ್ರೆ ಹೊರತು ತಾವು ಏನು ಮಾಡಿದ್ದೀವಿ ಕಳೆದ 20 ವರ್ಷದಲ್ಲಿ 15-20 ವರ್ಷದಲ್ಲಿ ಬಿಹಾರದಲ್ಲಿ ಏನೇನಾಗಿದೆ, ಬಿಹಾರದಲ್ಲಿ ಯಾವ್ಯಾವ ಥರದ ಡೆವಲಪ್ಮೆಂಟ್ ಆಗಿದೆ, ಯಾವ ರೀತಿ ಬಿಹಾರ ಮುಂದೆ ಬಂದಿರೋದು ಆದರೆ ಅದು ಯಾವ ರೀತಿಯಲ್ಲಿ ಮುಂದೆ ಬಂದಿದೆ, ಅಲ್ಲಿಯ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ, ಮುಂಚೆ ಎಷ್ಟಿತ್ತು, 20 ವರ್ಷಗಳ ಕೆಳಗೆ ಎಷ್ಟಿತ್ತು, ಈಗ ಎಷ್ಟಿದೆ, ಅಥವಾ ಯಾವ ಸ್ಥಾನದಲ್ಲಿತ್ತು, ಇವತ್ತು ಯಾವ ಸ್ಥಾನದಲ್ಲಿ. ನಿಜ ಹೇಳಬೇಕು ಅಂದರೆ ಬಿಹಾರದ ಪರ್ ಕ್ಯಾಪಿಟಲ್ ಇನ್ಕಮ್ ಏನಿದೆ ಅದು ಇವತ್ತು ಸುಮಾರು 69,000 ರೂಪಾಯಿಗಳಿದೆ. ಆದರೆ ಅದೇ ನೀವು ಭಾರತದ ಪರ್ ಕ್ಯಾಪಿಟಲ್ ಇನ್ಕಮ್ ನೋಡಿದರೆ ಅದು ಅಬೌಟ್ 2.29 ಲ್ಯಾಕ್ಸ್ ಇದೆ. 2,29,000 ಭಾರತದ್ದು, ಬಿಹಾರ ಕೊನೆಯ ಸ್ಥಾನದಲ್ಲಿದೆ. ಸೊ ಇಂತಹ ಅನೇಕ ವಿರೋಧಾಭಾಸಗಳು ಅವರಿಗೆ ಎದುರಾಗ್ಬೋದು ಅಂತ ಬಹುಶಃ ಅವರು ಡೆವಲಪ್ಮೆಂಟ್ ಬಗ್ಗೆ ಮಾತೇ ಇಲ್ಲ, ಆದರೆ ಜಂಗಲ್ ರಾಜ್ ಬಗ್ಗೆ ಹೆಚ್ಚಿಗೆ ಹೈಲೈಟ್ ಮಾಡ್ತಾ ಇದ್ದಾರೆ. ಆದರೆ ನನಗನ್ಸುತ್ತೆ ಹರಿಪ್ರಸಾದ್, ಇದು ಕೊನೆಯಲ್ಲಿ ನಾವು ನೋಡಿದರೆ ಬಿಹಾರ ಎಲೆಕ್ಷನ್ ಎಲ್ಲಿ ಒಂಥರ ವಿಜಯದ ಘಟ್ಟಕ್ಕೆ ಹೋಗುತ್ತೆ ಅಂದರೆ ಅಲ್ಲಿಯ ಒಂದು ಕಳೆದ 2020ರಲ್ಲಿ 52 ಕ್ಷೇತ್ರಗಳಲ್ಲಿ ಕೇವಲ 5,000 ಮತಗಳಲ್ಲಿ ಇದು ಯಾರು ವಿಜಯ ಅನ್ನೋದು ಡಿಸೈಡ್ ಆಗಿದೆ. ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅನ್ನೋ ಕೇವಲ 5,000, ಅದು ಕೇವಲ 500 ವೋಟ್ ಆಗಿರ್ಬೋದು ಅಥವಾ 5,000 ವೋಟ್ ಆಗಿರ್ಬೋದು. ಆ ಡಿಫ್ರೆನ್ಸ್, ಆ ಮಾರ್ಜಿನ್ ಏನಿದೆ ಅದರಲ್ಲಿ ಎಷ್ಟೋ ಒಂದು ಇದು ವಿನ್ ಆಗ್ತಾರೋ ಸೋಲ್ತಾರೆ ಅನ್ನೋದು ಡಿಸೈಡ್ ಆಗ್ತಿದೆ. ಹಾಗೆಯೇ ಇನ್ನು ಅನೇಕ ಈಗ MY ಅಂತ ಕರೀತಾರಲ್ಲಿ ಮುಸ್ಲಿಂ ಯಾದವ್, ಇದರಿಂದ ಮುಸ್ಲಿಂ ಯಾದವಿಂದ RJD ಗೆಲ್ತಾ ಇದೆ ಅನ್ನೋ ಒಂದು ಹಿಂದೆ ಇತ್ತು. ಆದರೆ ಈಗ ಏನಾಗಿದ್ದರೆ ಈ MY ಸ್ವಲ್ಪ ಚೇಂಜ್ ಆಗಿದೆ. ಅದು ಮಹಿಳಾ ಮತ್ತು ಯುವ ಇದ್ರ ಮೇಲೆ ಡಿಪೆಂಡ್ ಆಗುತ್ತೋ ಅಥವಾ ಬೇರೆ ಯಾವುದಾದ್ರು ಫ್ಯಾಕ್ಟರ್ಸ್. ಈಗ ಇನ್ನೊಂದಿದೆ, ಮಲ್ಲ ಮತ್ತು ಯಾದವ್ ಈ ಕಾಂಬಿನೇಷನ್ದ ಯಾರಾದರೂ ಗೆಲ್ತಾರೋ ಇದ್ರ ಮೇಲೆ ಡಿಪೆಂಡ್ ಆಗೋ ಚಾನ್ಸಸ್ಸು ಇದೆ. ಯಾಕಂದರೆ ನೋಡಿ, ಅನೇಕರು ಎಸ್ಪೆಷಲಿ ಇವರು ನಿತೀಶ್ ಕುಮಾರ್ ಮತ್ತು ಈ ಮೈತ್ರಿಕೂಟ ಏನಿದೆ BJP JDU ಮೈತ್ರಿಕೂಟ, ಇದು ಅನೇಕ ಸ್ಕೀಮ್ಗಳನ್ನು ಅನೌನ್ಸ್ ಮಾಡಿದೆ. ಅದರಲ್ಲಿ ಮುಖ್ಯವಾಗಿ ಅವರ ಒಂದು ಫೋಕಸ್ ಇರೋದು ಮಹಿಳೆಯರ ಮೇಲೆ. ಮತ್ತು ಮಹಿಳೆಯರು ಅನೇಕ ದೊಡ್ಡ ಪ್ರಮಾಣದಲ್ಲಿ ಮತಗಳನ್ನು ಚಲಾಯಿಸಿದ್ದಾರೆ ಎರಡೂ ಹಂತಗಳಲ್ಲಿ. ಸೊ ಅವರಿಗೆ ಈಗ ಅದು 75 ಲಕ್ಷ ಸಾಲ ಇರ್ಬೋದು, ಅಥವಾ 10,000 ರೂಪಾಯಿ ಮಾಶಾಸನ ಇರ್ಬೋದು ಎವ್ರಿ ಮಂತ್ ಕೊಡೋದು, ಅಥವಾ ಬಾಲಕಿಯರಿಗೆ ಸೈಕಲ್ ಕೊಡೋದು. ಒಂದು ಸಲದ ಪೇಮೆಂಟ್ ಅದು ಇಯರ್ಲಿ ಒನ್ಸ್ 10,000 ಅಂತ ಹೇಳ್ತಾರೆ. ಅದಲ್ಲೇ 2,500 ಮಂತ್ಲಿ 2,500 ಮಂತ್ಲಿ. ಈ ಹಿಂದಿಂದ ಅವರು ಸೈಕಲ್ ಕೊಡ್ತಾ ಬಂದಿದ್ದಾರೆ. ಆ ಸೈಕಲ್ ಕೊಡುವಂಥ ಹುಡುಗಿಯರು, ತಗೊಳ್ಳುವಂಥ ಹುಡುಗಿಯರು ಇವತ್ತು ಮಹಿಳೆಯರಾಗಿದ್ದಾರೆ. ಮೇ ಬಿ ಅವರು ಡಿಸಿಷನ್ ಮೇಕರ್ಸು ಆಗಿದ್ದಾರೆ. ಹೌದು. ಸೊ ಮಹಿಳೆಯರ ವೋಟ್ಸ್ ಏನಿದೆ ಅದು ತುಂಬ ಪ್ರಧಾನವಾಗುತ್ತೆ ಇಲ್ಲಿ ಅಂತ. ಆಮೇಲೆ ಮಹಿಳೆಯರ ವೋಟ್ ಹೆಚ್ಚಾಗಿ ನಿತೀಶ್ ಕುಮಾರ್ ಅವರಿಗೆ ಬರುತ್ತೆ ಅನ್ನೋ ಒಂದು ನಂಬಿಕೆನೂ ಇದೆ. ಆದರೆ ನಾವು ಯುವ ಅಂತ ನೋಡಿದಾಗ ಅದು RJD ಪರವಾಗಿ ಹೋಗುತ್ತೋ ಅಥವಾ ಪ್ರಶಾಂತ್ ಕಿಶೋರ್ ಅವ್ರ ಪರವಾಗಿ ಹೋಗುತ್ತೋ ಅನ್ನೋ ಒಂದು ಏನೋ ಆ ಒಂದು ಫೀಲಿಂಗ್ ಕೂಡ ಇದೆ. ಇನ್ನೊಂದು ನೋಡಿದರೆ ಮಲ್ಲ ಮತ್ತು ಯಾದವ್ ಈ ಕಮ್ಯುನಿಟಿ. ಮಲ್ಲ ಅಂದರೆ ಫಿಶರ್ಮೆನ್ ಬೋಟ್ಮೆನ್ ಕಮ್ಯುನಿಟಿ. ಅಲ್ಲಿಯ ಒಬ್ಬ ನಾಯಕ ಯಾರಿದ್ದಾರೆ ಅವರಿಗೆ RJD ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ನಿಮ್ಮನ್ನು ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿದೆ. ಹಾಗಾಗಿ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಮಹಾಗಠಬಂಧನ್ ಇದೆ ಅವರಿಗೆ ವೋಟ್ ಮಾಡುವಂಥ ಚಾನ್ಸಸ್ಸು ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಅನೇಕ ಪ್ರೋಸ್ ಆ್ಯಂಡ್ ಕಾನ್ಸ್ ಇಲ್ಲಿ ನಾವು ನೋಡ್ಬೋದು. ಹಾಗಾಗಿ ಇವೆಲ್ಲ ಯಾವ ರೀತಿ ಪರಿಣಾಮ ಬೀರುತ್ತೆ ಈ 2 ಹಂತಗಳ ಎಲೆಕ್ಷನ್ ಮೇಲೆ, ವೋಟಿಂಗ್ ಮೇಲೆ ಅಂತ ನಾವು ನೋಡಬೇಕಾಗಿದೆ. ಭಾಳ ಕ್ಲಿಷ್ಟಕರದ ಪರಿಸ್ಥಿತಿ ಅಂತ ನನಗೆ ಅನಿಸುತ್ತೆ. ಆದರೆ ಸಮೀಕ್ಷೆಗಳನ್ನು ನೋಡಿದಾಗ ಇಲ್ಲಿ ಆಲ್ಮೋಸ್ಟ್ ಎವ್ರಿ ಒನ್, ಹೌದು, ಪ್ರತಿಯೊಂದು ಏಜೆನ್ಸಿನೂ BJP ಮತ್ತು JDU ಗಠಬಂಧನ್ಗೆ ಕೊಡ್ತಾ ಇದೆ. ಹೌದು.